Yes, Namaste for all. Now I am going to do the fourth chapter topic intelligence. ಬುದ್ಧಿ ಶಕ್ತಿಯ ಪಾಠದಲ್ಲಿ ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಡೆಫಿನೇಷನ್ಸ್ ಆಫ್ ಇಂಟೆಲಿಜೆನ್ಸ್, ದೆನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಸ್ ಆನ್ ಇಂಟೆಲಿಜೆನ್ಸ್. ಯಾವೆಲ್ಲ ಅಂಶಗಳು ಬುದ್ಧಿವಂತಿಕೆಗೆ ಅಥವಾ ಬುದ್ಧಿಶಕ್ತಿಗೆ ಪ್ರಭಾವ ಬೀರುವ ಅಂಶಗಳು ಅಂತ ಇದರ ಮೇಲೆ ಮಾಡ್ಲಿಕ್ಕೆ ಹೋಗ್ತದೆ. ಲೆಟ್ಸ್ ಸಿ ದ ಡೆಫಿನೇಷನ್ಸ್ ಆಫ್ ಇಂಟೆಲಿಜೆನ್ಸ್. ಅಂದ್ರೆ ಬುದ್ಧಿಶಕ್ತಿಯ ವ್ಯಾಖ್ಯೆಯನ್ನು ನೋಡುವ ಏನು ಅಂತ. ಅಕಾರ್ಡಿಂಗ್ ಟು ಡೇವಿಡ್ ವೆಶ್ಲರನ ಬುದ್ಧಿಶಕ್ತಿ ಪರೀಕ್ಷೆಯೂ ಇದೆ. ಸೊ ಡೇವಿಡ್ ವೆಶ್ಲರ ಪ್ರಕಾರ ಬುದ್ಧಿಶಕ್ತಿ ಅಂದ್ರೆ ಏನು ಅಂತ ಹೇಳಿದ್ರೆ, ಇಂಟೆಲಿಜೆನ್ಸ್ ಈಸ್ ಅನ್ ಅಗ್ರಿಗೇಟ್ ಆರ್ ಗ್ಲೋಬಲ್ ಕೆಪಾಸಿಟಿ ಆಫ್ ಎನ್ ಇಂಡಿವಿಜುವಲ್ ಟು ಆಕ್ಟ್ purposefully, think rationally, with an intention, rationally, not an irrationally, and to deal effectively with his environment. ಅಂದ್ರೆ ಬುದ್ಧಿಶಕ್ತಿ ಅಂತ ಹೇಳಿದ್ರೆ ಸಮಗ್ರವಾದುದು. ಅಂದ್ರೆ ಒಂದು ಉದ್ದೇಶಪೂರ್ವಕವಾಗಿ ವರ್ತಿಸ್ಲಿಕ್ಕೆ, ಮತ್ತೆ ವಿವೇಕಯುತವಾಗಿ ಆಲೋಚನೆ ಮಾಡಲಿಕ್ಕೆ ಮತ್ತು ಪರಿಣಾಮಕಾರಿಯಾಗಿ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಸಮಗ್ರ ಗುಣ. ಅಗ್ರಿಗೇಟ್ ಆರ್ ಗ್ಲೋಬಲ್ ಕೆಪಾಸಿಟಿ, ಇಟ್ಸ್ ಅ ಟೋಟಲ್ ಕೆಪಾಸಿಟಿ ಆಫ್ ಎನ್ ಇಂಡಿವಿಜುವಲ್ ಟು ಆಕ್ಟ್ ಪರ್ಪಸ್ಫುಲಿ, ಆಕ್ಟಿಂಗ್ ಆರ್ ವಿ ಆರ್ ಬಿಹೇವಿಂಗ್ ವಿತ್ ಆನ್ ಇಂಟೆನ್ಷನ್. See, we used to behave, we are all intelligent people, so that's the reason why we act with an intention. So act rationally we are thinking also rationally, with the reason, with the logically we are thinking, and dealing effectively with our environment, in the sense with our surrounding peoples. ಅಂದ್ರೆ ಸುತ್ತಮುತ್ತಲಿನ ಜನರು ಸಮಗ್ರವಾಗಿ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳುವಂತ ಗುಣ. ಮತ್ತೊಮ್ಮೆ ಕನ್ನಡದಲ್ಲಿ ಹೇಳ್ತೇನೆ ಕೇಳಿ. ಬುದ್ಧಿವಂತಿಕೆ ಅಂತ ಹೇಳಿದ್ರೆ ಇದು ಸಮಗ್ರ ಗುಣವಾಗಿರ್ತದೆ. ಬುದ್ಧಿವಂತಿಕೆ ಅಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ವರ್ತಿಸಲು, ವಿವೇಚನಯುತವಾಗಿ ಆಲೋಚಿಸಲು ಮತ್ತು ಪರಿಣಾಮಕಾರಿಯಾಗಿ ಪರಿಸರಕ್ಕೆ ಹೊಂದಿಕೊಳ್ಳುವ ಸಮಗ್ರ ಗುಣವನ್ನೇ ಸಮಗ್ರತೆ ಅಂತ ಹೇಳ್ತಾರೆ. ಇದನ್ನೇ ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ಇದು ವೆಶ್ಲರನ ಬುದ್ಧಿಶಕ್ತಿಯ ವ್ಯಾಖ್ಯೆ. ದಿಸ್ ಇಸ್ ವೆಶ್ಲರ್ಸ್ ಇಂಟೆಲಿಜೆನ್ಸ್ definitions. So it's an important one. Aggregate means total or a global, whole capacity of an individual to act purposefully, to think rationally, and to deal effectively with his environment. Next definitions, the ability to learn, understand, and think about things. See, the ability to learn ಅಂದ್ರೆ ಕಲಿಯುವಂತ ಸಾಮರ್ಥ್ಯ, ಅಂಡರ್ಸ್ಟ್ಯಾಂಡಿಂಗ್ ತಿಳಿಯುವಂತ ಸಾಮಾನ್ಯ, ಅರ್ಥೈಸುವಂತ ಸಾಮಾನ್ಯ. ದೆನ್ ಟು ಥಿಂಕ್ ಆಲೋಚಿಸುವ ಸಾಮಾನ್ಯ. ಕಲಿಯುವಂಥದ್ದು, ಅರ್ಥೈಸುವಂಥದ್ದು ಮತ್ತು ಆಲೋಚಿಸುವ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿಯುವುದು, ಅರ್ಥೈಸುವಂಥದ್ದು ಮತ್ತು ಆಲೋಚಿಸುವ ಸಾಮರ್ಥ್ಯವನ್ನೇ ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ಸೊ ಅಬಿಲಿಟಿ ಟು ಲರ್ನ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಕಾಂಪ್ರಹೆಂಡ್ ದ ಥಿಂಗ್ಸ್, ಅಂಡ್ ಟು ಥಿಂಕ್ ಅಬೌಟ್ ದಿ ಥಿಂಗ್ಸ್. So these are all called as intelligence according to Longman in a dictionary, contemporary dictionary. It is simply defined. Then the ability to acquire and apply knowledge and skills. Not only ability to acquiring the knowledge, but also you have to apply on it. ಬರೇ ಬುದ್ಧಿಶಕ್ತಿ ಅಂತ ಹೇಳಿದ್ರೆ ಜ್ಞಾನವನ್ನು ಗಳಿಸುವುದು ಮಾತ್ರ ಅಲ್ಲ, ಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಮತ್ತು ಅದನ್ನು ಉಪಯೋಗಿಸುವಂಥದ್ದನ್ನು ಕೂಡ, ಜ್ಞಾನ ಆಗಿರ್ಬೋದು ಅಥವಾ ಕೌಶಲವನ್ನಾಗಿರ್ಬೋದು ಗಳಿಸುವಂಥದ್ದು ಮತ್ತು ಅದನ್ನು ಉಪಯೋಗಿಸಿಕೊಳ್ಳುವಂತಹ ಸಾಮರ್ಥ್ಯಕ್ಕೆ ಟೋಟಲ್ ಆಗಿ ಒಟ್ಟಾಗಿ ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ದಟ್ ಈಸ್ ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಡಿಕ್ಷನರಿ ಇನ್ 2006. ಸೊ ನೆಕ್ಸ್ಟ್ one more is that intelligence of a person involves, see, there are so many factors also there. Involves ability to reason. He has to ability to reason. ಯಾವುದೇ ಕಾರಣಕ್ಕೂ ವಿವೇಕಯುತವಾಗಿ ಇರುವಂತ ಸಾಮರ್ಥ್ಯ ಇರಬೇಕು. ಪ್ಲಾನ್, he has an ability to idea has to come from his mind. See, those who are intelligent, very intelligent, the very clever ideas we can see in them. So ಪ್ಲಾನ್, ಯೋಜನೆಗಳನ್ನು ಮಾಡ್ಬೇಕಾದ್ರೆ, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಅಂದ್ರೆ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸುವ ರೀತಿ. ಥಿಂಕ್ ಆಬ್ಸ್ಟ್ರಾಕ್ಟ್ಲಿ,
ಯಾವುದೇ ಒಂದು ವಿಷಯವನ್ನು ಹೊಸದಾದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಕಾಂಪ್ರಹೆಂಡ್ ಕಾಂಪ್ಲೆಕ್ಸ್ ಐಡಿಯಾಸ್, ಎಂಥ ಸಂಕೀರ್ಣ ವಿಷಯವಾಗಿರ್ಲಿ, ಸಂಕೀರ್ಣವಾದುದೇ ಆಗಿರ್ಲಿ ಯಾವುದೇ ವಿಷಯವನ್ನು ಕೂಡ ಅದನ್ನು ಅರ್ಥೈಸುವಂತ ಸಾಮರ್ಥ್ಯ. ಲರ್ನ್ ಕ್ವಿಕ್ಲಿ ಅಂದ್ರೆ ಕಲಿಯುವಂಥದ್ದನ್ನು ತುಂಬಾ ವೇಗವಾಗಿ ಕಲಿಯುವಂಥದ್ದು. ಅಂಡ್ ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸಸ್, ಮತ್ತು ಅನುಭವದಿಂದ ಕಲಿಯುವಂಥದ್ದನ್ನೇ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ಜಸ್ಟ್ ಲೈಕ್ ಎನಿ ಅದರ್ ಹ್ಯೂಮನ್ ರೈಟ್, ಇಂಟೆಲಿಜೆನ್ಸ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಜಸ್ಟ್ ಲೈಕ್ ಎನಿ ಅದರ್ ಹ್ಯೂಮನ್ ಟ್ರೈಟ್, ಬೇರೆಲ್ಲಾ ಗುಣಗಳಿಗೆ ರಿಲೇಟೆಡ್ ಆಗಿ ನಾನು ಈಗ ಆಲ್ರೆಡಿ ಪರ್ಸನಾಲಿಟಿಯ ಬಗ್ಗೆ ನಿಮಗೆ ಹೇಳಿದ್ದೇನೆ. ಪರ್ಸನಾಲಿಟಿ ಇಂಟೆಲಿಜೆನ್ಸ್ ಈಸ್ ಆಲ್ಸೋ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಬುದ್ಧಿಶಕ್ತಿಯು ಕೂಡ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಭಿನ್ನವಾಗಿರ್ತದೆ. ಎಲ್ಲರನ್ನು ಒಂದೇ ರೀತಿಯ ಬುದ್ಧಿ ಅಂಕದಿಂದ ನಾವು ಅಳಿಲಿಕ್ಕೆ ಆಗುವುದಿಲ್ಲ. ಬುದ್ಧಿ ಅಂಕ ಪರೀಕ್ಷೆ, ಅದಕ್ಕೆ ಬುದ್ಧಿಶಕ್ತಿ ಪರೀಕ್ಷೆ ಇರ್ತದೆ. ಅದರಲ್ಲಿ ಬುದ್ಧಿ ಅಂಕದ ಮೂಲಕ ಕಂಡುಹಿಡೋದು ಒಬ್ಬೊಬ್ಬರ ಐಕ್ಯೂ ಯಾವ ತರ ಇದೆ, ವೇರೀಸ್, ಹೌ ಇಟ್ ಇಸ್ ವೇರೀಸ್ ಅಂತ ನೋಡ್ಬೋದು. ಬುದ್ಧಿ ಅಂಕ ಎಲ್ಲರಲ್ಲೂ ಕೂಡ ಒಂದೇ ತರ ಇರುವುದಿಲ್ಲ. ಸೊ ಪರ್ಸನಾಲಿಟಿ ವ್ಯಕ್ತಿತ್ವದ ತರನೇ ಇದು ಕೂಡ ಭಿನ್ನವಾಗಿರ್ತದೆ ವ್ಯಕ್ತಿಯಿಂದ ವ್ಯಕ್ತಿಗೆ. ಇಂಡಿವಿಜುವಲ್ಸ್ ರಿಫರ್ ಇನ್ ಇಂಟೆಲಿಜೆನ್ಸ್ ಡ್ಯೂ ಟು ಡಿಫರೆನ್ಸ್ ಇನ್ ಬೋತ್ ಆಫ್ their environmental factors as well as their genetic heritage. Because of their environmental factors and genetic heritage ಅಂದ್ರೆ ಅನುವಂಶೀಯ ಕಾರಣವಿರಬಹುದು, ಪರಿಸರದ ಕಾರಣ ಕೂಡ ಇರಬಹುದು. ಈ ಎರಡು ಕಾರಣಗಳಿಂದ ಕೂಡ ಬುದ್ಧಿಶಕ್ತಿಯಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಅನುವಂಶೀಯ ಅಂದ್ರೆ ತಂದೆ ತಾಯಿಯಿಂದ ಬರುವಂಥದ್ದು, ಅಥವಾ ಗುಣಾಣು ಅನುವಂಶೀಯ ಕಾರಣಗಳು, DNA ಇದೆಲ್ಲ. ನೆಕ್ಸ್ಟ್ ಪರಿಸರ ಅಂತ ಹೇಳುವಂಥದ್ದು ತಂದೆ ತಾಯಿಯ ಉದ್ಯೋಗ ಬರ್ಬೋದು, ತಂದೆ ತಾಯಿಯ ಆರ್ಥಿಕ ಸ್ಥಿತಿಗತಿ ಇರ್ಬೋದು, ನಾವು ಓದ್ತಿರುವಂತ ಕಾಲೇಜ್ ಇರ್ಬೋದು. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇನ್ ದ ಸೆನ್ಸ್ ಸ್ಕೂಲ್ಸ್, ಎಜುಕೇಶನ್ ಸಿಸ್ಟಮ್ or teachers, the educational systems, especially school environment, then facilities, financial facilities, socio-economic status, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ, then parental education, ತಂದೆ ತಾಯಿಯ ವಿದ್ಯಾರ್ಹತೆ, then occupation, parental occupations, ತಂದೆ ತಾಯಿಗಳ ಉದ್ಯೋಗ, ಇದು ಕೂಡ ಪರಿಣಾಮ ಬೀರುತ್ತದೆ. ಜೆನೆಟಿಕ್ ಇನ್ ದ ಸೆನ್ಸ್ ಬಯೋಲಾಜಿಕಲ್ ಫ್ಯಾಕ್ಟರ್ಸ್, ಬಯೋಕೆಮಿಕಲ್ ಫ್ಯಾಕ್ಟರ್ಸ್, ಬ್ರೈನ್ ಸ್ಟ್ರಕ್ಚರ್ ಇದೆಲ್ಲವೂ ಕೂಡ ಅಂದ್ರೆ ಮೆದುಳಿನ ರಚನೆ, ದೆನ್ ಬ್ರೈನ್ ಫಂಕ್ಷನ್ಸ್, ಮೆದುಳಿನ ಕಾರ್ಯಗಳು, ಇದೆಲ್ಲವೂ ಕೂಡ ಪರಿಣಾಮ ಬೀರ್ತದೆ. ದೆನ್ ಇನ್ ದ ನೆಕ್ಸ್ಟ್ ಸೆಷನ್ we are going to see the factors which are influencing on intelligence. Okay, let's see the factors that affect IQ. ಯಾವುದೆಲ್ಲ ಬುದ್ಧಿಅಂಕದ ಮೇಲೆ ಪ್ರಭಾವ ಬೀರ್ತದೆ, not only the IQ, intelligence. See, the first one is genetic. We are going to see genetic ಅಂದ್ರೆ ಅನುವಂಶೀಯ ಅಂಶಗಳು. Our genes do influence on our intelligence as well as IQ. ನಮ್ಮ ಅನುವಂಶೀಯ ಗುಣಗಳು ಅಂದ್ರೆ ಗುಣಾಣುಗಳು, ನಮ್ಮ ತಂದೆ ತಾಯಿಯಿಂದ ಬರುವಂಥದ್ದು, ವಾಟ್ ಆಲ್ ದ ಜೀನ್ಸ್ inheriting from our parents is also influences on our intelligence as well as IQ. ನಮ್ಮ ತಂದೆ ತಾಯಿಯಿಂದ ಬರುವಂತಹ ಗುಣಾಣುಗಳು, ವರ್ಣತಂತುಗಳು, ಇದು ಕೂಡ ನಮ್ಮ ಬುದ್ಧಿಅಂಕ ಮತ್ತು ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರ್ತದೆ. ಡಿಫ್ರೆಂಟ್ ಸ್ಟಡೀಸ್ ಹ್ಯಾವ್ ಪ್ಲೇಸ್ಡ್, ಡಿಫ್ರೆಂಟ್ ಸ್ಟಡೀಸ್, ಬೇರೆ ಬೇರೆ ಅಧ್ಯಯನಗಳು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ದ ಜೆನೆಟಿಕ್ ಕಾಂಪೋನೆಂಟ್ ಇನ್ ದ ಸೆನ್ಸ್ ಎಸ್ಪೆಷಲಿ ದ ಜೀನ್ಸ್, DNA and the chromosomes especially has an influences on our intelligence. Different levels ranging from 30 to 80% has an influence on our intelligence. ಅಂದ್ರೆ 30ರಿಂದ 80% 30 to 80% it has influences, it has impact on our intelligence. ಇದು ನಮ್ಮ ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರ್ತದೆ. But it is agreed that the level of genetic influence increases with age. ಅಂದ್ರೆ ವಯಸ್ಸಿಗೆ ಅನುಗುಣವಾಗಿ, as the age, as we increase, as we grown up, genetic influences also has also influences on our age. So it is most of the studies it has proved itself. in ಕೆಲವೊಂದು ಅಧ್ಯಯನದಲ್ಲಿ ನಾವು ಆದ ಹಾಗೆ ಅನುವಂಶೀಯ ಅಂಶಗಳು ಕೂಡ ಪರಿಣಾಮ ಬೀರ್ತದೆ. ಜೆನೆಟಿಕ್ ಇನ್ಫ್ಲುಯೆನ್ಸ್ ಇನ್ಕ್ರೀಸಸ್ ವಿತ್ ಏಜ್, ಅಂದ್ರೆ ಜೆನೆಟಿಕ್ ಅನುವಂಶೀಯ ಅಂಶಗಳು ಪರಿಣಾಮ ಬೀರ್ತದೆ as according to increases with age. ನಮ್ಮ ವಯಸ್ಸಾದ ಹಾಗೆ ಅದು ಜಾಸ್ತಿ ಪರಿಣಾಮ ಬೀರ್ತದೆ. So as according to age it increases, increasing level it has influences on our intelligence. So at least from childhood through
ಟು ಅರ್ಲಿ ಅಡಲ್ಟ್ಹುಡ್. ಅಂದ್ರೆ ಚೈಲ್ಡ್ಹುಡ್ ಅಂದ್ರೆ ಬಾಲ್ಯಾವಸ್ಥೆಯಿಂದ ಅದು ಕೂಡ ಮೊದಲ ಹಂತದ ಪ್ರೌಢಾವಸ್ಥೆಯವರೆಗೆ ತುಂಬಾ ಪರಿಣಾಮ ಬೀರ್ತದೆ. ಟ್ವಿನ್ ಸ್ಟಡೀಸ್ ಸಜೆಸ್ಟ್ ದಟ್ ಐಡೆಂಟಿಕಲ್ ಟ್ವಿನ್ಸ್ IQs ಆರ್ ಮೋರ್ ಸಿಮಿಲರ್ ದ್ಯಾನ್ ದೋಸ್ ಆಫ್ ಫ್ರೆಟರ್ನಲ್ ಟ್ವಿನ್ಸ್. ಹೌದು, ಒಪ್ಪಿಕೊಳ್ತೇನೆ. ಯಾಕೆಂತ ಹೇಳಿದ್ರೆ ತದ್ರೂಪಿ ಅವಳಿಗಳು ಐಡೆಂಟಿಕಲ್ ಟ್ವಿನ್ಸ್ ಯೂಶುವಲಿ ದೇ ಆರ್ ಹ್ಯಾವಿಂಗ್ ಅ ಮೋರ್ ಆರ್ ಲೆಸ್ ಸಿಮಿಲರ್ ಲೆವೆಲ್ ಆಫ್ IQ, and fraternal twins they are having a different there is a IQ is a differ in them. ಯಾಕೆಂತ ಹೇಳಿದ್ರೆ why? Because fraternal twins are born with the separate ovum and separate sperm mingle with each other. From that ovum and sperm they are the mother used to give a birth for that child. So even though they are in the same environment inside the mother's womb, but they have a separate ovum and separate sperm, separate ovum, separate sperm. So they are mingling each other. So that's the reason why in the sperm and ovum there may be a genes is completely differ. So there may be either differ or same. So that's the reason why their intelligence level is quite different when compared to the identical twins. Why? Because in the identical twins, the same ovum and sperm mingle each other and then split. After the mitosis and meiosis, then split. So genes in the identical twins are same, one and the same. So in them identical twins, in them intelligence is one and the same most of the times, according to because of genetic studies. So identical twins ಅಲ್ಲಿ ಒಂದೇ ಅಂಡಾಣು ವೀರ್ಯಾಣು ಮಿಲನಗೊಂಡು ಮತ್ತೆ ವಿಭಜನೆಗೊಳ್ಳುವುದರಿಂದಾಗಿ ತದ್ರೂಪಿ ಅವಳಿಗಳಲ್ಲಿ ಅವರಲ್ಲಿ ಹೆಚ್ಚಾಗಿ ಒಂದೇ ರೀತಿಯಾಗಿರುವಂತಹ ಬುದ್ಧಿಶಕ್ತಿ ಇರುವಂತಹ ಸಾಧ್ಯತೆ ಇದೆ. ಬುದ್ಧಿಶಕ್ತಿಯ ಮಟ್ಟದಲ್ಲಿ ಬುದ್ಧಿಅಂಕದಲ್ಲಿ ಭಿನ್ನತೆ ಇರುವುದಿಲ್ಲ. ತದ್ರೂಪಿ ಅವಳಿಗಳಲ್ಲಿ ಅಂಡಾಣು ಬೇರೆ ಇರ್ತದೆ, ವೀರ್ಯಾಣುಗಳು ಬೇರೆ ಬೇರೆಯಾಗಿ ಸಂಯೋಜನೆಗೊಂಡಿರುವುದರಿಂದಾಗಿ ಅವುಗಳಲ್ಲಿ ಹೆಚ್ಚಾಗಿ ಬುದ್ಧಿಶಕ್ತಿಯಲ್ಲಿ ಹೊಂದಾಣಿಕೆ ಇರ್ಬೋದು ಅಥವಾ ಹೊಂದಾಣಿಕೆ ಇಲ್ಲದೆ ಇರ್ಬೋದು. ಯಾಕೆಂತ ಹೇಳಿದ್ರೆ ಗುಣಾಣುಗಳು ಕೂಡ ಕಾರಣ. ಇಲ್ಲಿ ಗುಣಾಣು ಬೇರೆ ಬೇರೆಯೇ ಆಗಿರ್ತದೆ. ನೆಕ್ಸ್ಟ್, ಇನ್ನು ಜೆನೆಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ಇನ್ ಅಡಿಷನ್ ಟು ಇನ್ಹೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದರ್ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಅದರ್ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ದೇರ್. ಸೊ ಬೇರೆ ಜೀವರಾಸಾಯನಿಕ ಅಂಶಗಳು ಇದೆ. ಮೆಟರ್ನಲ್ ಏಜ್, ತಾಯಿಯ ವಯಸ್ಸು ಕೂಡ ಮುಖ್ಯ. ಇಫ್ ದಿ ಮದರ್ ಬಿಕಮ್ಸ್ ಪ್ರೆಗ್ನೆಂಟ್ ಡ್ಯೂರಿಂಗ್ ಹರ್ ನಿಯರ್ ಟು ಹರ್ ಮೆನೋಪೌಸ್ ಏಜ್, ಅಂದ್ರೆ ಮುಟ್ಟು ನಿಲ್ಲುವ ಪ್ರಾಯದಲ್ಲಿ ಆಕೆ ಗರ್ಭ ಧರಿಸಿದ್ರೆ there may be a problem in her baby's IQ level, or it has a negative impact on her baby's IQ. ಒಂದು ವೇಳೆ ತಾಯಿ ವಯಸ್ಸಾದ ತಾಯಿಯಲ್ಲಿ ಅದು ಮುಟ್ಟು ನಿಲ್ಲುವ ವಯಸ್ಸಿನಲ್ಲಿ ಒಂದು ವೇಳೆ ತಾಯಿ ಮಗುವಿಗೆ ಜನ್ಮ ನೀಡಿದ್ರೆ ಅಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಜನಿಸುವಂತ ಸಾಧ್ಯತೆ ಇದೆ. ಇನ್ನೊಂದು ದೆನ್ prenatal exposure to harmful substances and prenatal malnutrition may also influence intelligence. Yes, if the mother during her pregnancy, if she is exposed to the harmful substances, if she is addicting to any smoking or alcohol or drug addiction, then this is also has a negative impact on her baby, on her unborn baby, that is baby in the womb. ಯಾವುದಾದ್ರೂ ಒಂದು ವೇಳೆ ಧೂಮಪಾನ, ಮದ್ಯಪಾನ ಅಥವಾ ಮಾದಕ ದ್ರವ್ಯ ವಸ್ತುವಿಗೆ ಆಕೆ ಗರ್ಭ ಧರಿಸಿದ ಸಂದರ್ಭದಲ್ಲಿ ಒಳಗಾಗಿದ್ರೆ ಇದರಿಂದಾಗಿ ಕೆಟ್ಟ ಪರಿಣಾಮ ಬೀಳುವಂತ ಸಾಧ್ಯತೆ ಇದೆ ಮಗುವಿನ ಮೆದುಳಿನ ಮೇಲೆ. ಎಸ್ಪೆಷಲಿ ಇಟ್ ಹ್ಯಾಸ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದಿ ಬ್ರೈನ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ಸೊ ಮಗುವಿನ ಮೆದುಳಿನ ರಚನೆ ಮತ್ತು ಕಾರ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಂಡ್ ಪ್ರಿನೇಟಲ್ ಮಾಲ್ ನ್ಯೂಟ್ರಿಷನ್, ಎಸ್, ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ದಿ ಪ್ರೆಗ್ನೆಂಟ್ ವುಮೆನ್ ಹ್ಯಾಸ್ ಟು ಕಾನ್ಸಂಟ್ರೇಟ್ ಆನ್ ದಿ most nutritious kind of food, and she has to eat the nutritious kind of food. Why? Because this gives a good nourishment to the unborn baby's brain. So ಒಂದು ವೇಳೆ
ಯಾಕೆ ಪೋಷಕಾಂಶ ಭರಿತವಾದಂತ ಆಹಾರವನ್ನು ಸೇವಿಸಿದ್ರೆ ಮಗುವಿನ ಬೆಳವಣಿಗೆಗೆ ಸಹಾಯಕವಾಗ್ತದೆ, ಮಗುವಿನ ಮೆದುಳಿನ ಬೆಳವಣಿಗೆ. ಇಫ್ ಶಿ ಫೇಲ್ಸ್ ಟು ಟೇಕ್ ಅ ನ್ಯೂಟ್ರಿಷಸ್ ಕೈಂಡ್ ಆಫ್ ಫುಡ್ ಆರ್ ಮಾಲ್ ನ್ಯೂಟ್ರಿಷನ್ that leads to less intelligence or a negative influences on the ಇಂಟೆಲಿಜೆನ್ಸ್. ಒಂದು ವೇಳೆ ಪೋಷಕಾಂಶ ಭರಿತವಾದ ಆಹಾರವನ್ನು ಸೇವಿಸದೆ ಹೋದಲ್ಲಿ ಮಗುವಿನ ಮೆದುಳಿನ ರಚನೆ ಮತ್ತು ಕಾರ್ಯಕ್ಕೆ ಸಮಸ್ಯೆ ಆಗ್ತದೆ. ಇದರಿಂದಾಗಿ ಬುದ್ಧಿಶಕ್ತಿಗೂ ಪರಿಣಾಮ ನೆಗೆಟಿವ್ ಋಣಾತ್ಮಕ ಪರಿಣಾಮ ಉಂಟಾಗ್ತದೆ. ನೆಕ್ಸ್ಟ್, ನ್ಯೂರೋಬಯಾಲಜಿಕಲ್ ಫ್ಯಾಕ್ಟರ್ಸ್. ನ್ಯೂರೋಬಯಾಲಜಿಕಲ್ ಫ್ಯಾಕ್ಟರ್ಸ್ ಇನ್ ದ ಸೆನ್ಸ್ ಅಂದ್ರೆ ಜೈವಿಕ ನರಮಂಡಲದ ಅಂಶಗಳು ಅಂತ ಹೇಳಬಹುದು. ಸೊ ನರಮಂಡಲದ ವ್ಯವಸ್ಥೆಗಳು ಅಥವಾ ಜೀವರಾಸಾಯನಿಕ ಅಂಶಗಳು ಅಂತ ಟೋಟಲ್ ಆಗಿ ಹೇಳಬಹುದು ಇದನ್ನು. ನ್ಯೂರಲ್ ಅಂದ್ರೆ ನರ ಸಾಗಾಣಿಕೆಗಳು ಮತ್ತು ಜೀವರಾಸಾಯನಿಕ ಅಂಶಗಳು, ಜೀವರಾಸಾಯನಿಕ ಅಂಶಗಳು. ಅವರ್ ಬ್ರೈನ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನಾಲಿಟಿ ಕಾಂಟ್ರಿಬ್ಯೂಟ್ ಟು ಅವರ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್. if our brain structure, so most of the people used to say a big brain and big brain structure as those who have a big brain, they have more clever. That may be a true one or that may be a fact, or that sometimes vice versa also happens. ಕೆಲವು ಸಲ ಬ್ರೈನ್ ಅಂದ್ರೆ ತಲೆಯ ಮೆದುಳಿನ ರಚನೆ ದೊಡ್ಡದಾಗಿದ್ದರೆ ಮಗು ಬುದ್ಧಿ ಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸಣ್ಣದಾಗಿದ್ರೆ ಸ್ವಲ್ಪ ಬುದ್ಧಿಶಕ್ತಿ ಕಡಿಮೆ ಅಂತ ಹೇಳ್ತಾರೆ. ಆರ್ ಸ್ಟ್ರಕ್ಚರಲ್ಲಿ ಎಸ್ಪೆಷಲಿ ಗ್ರೇ ಮ್ಯಾಟರ್ಸ್, ಇಫ್ ದ ಗ್ರೇ ಮ್ಯಾಟರ್ಸ್ ಅಂದ್ರೆ ಬೂದು ಬಣ್ಣದ ಅಂಶಗಳು, ದೇರ್ ಇಸ್ two matters are there, gray matters and white matters. If the gray matters are more there in the brain, then it has a positive impact on the IQ. ಒಂದು ವೇಳೆ ಗ್ರೇ ಮ್ಯಾಟರ್ ಬೂದು ಅಂಶಗಳು ಜಾಸ್ತಿ ಇದ್ರೆ ಮೆದುಳಿನಲ್ಲಿ ಅದು ಧನಾತ್ಮಕವಾಗಿ ಪರಿಣಾಮ ಬೀರ್ತದೆ ಬುದ್ಧಿಶಕ್ತಿಯ ಮೇಲೆ. ಬ್ರೈನ್ ಸ್ಟ್ರಕ್ಚರ್ ಒಂದು, ಬ್ರೈನ್ ಫಂಕ್ಷನ್ಸ್, ಸೊ ಬೋತ್ ಮೆದುಳಿನ ರಚನೆ ಮತ್ತು ಮೆದುಳಿನ ಕಾರ್ಯಗಳು ಇದು ಎರಡೂ ಕೂಡ ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರ್ತದೆ. ದೆನ್ ಸ್ಪೆಸಿಫಿಕ್ ಫೀಚರ್ಸ್ ದಟ್ ಮೇ ಅಫೆಕ್ಟ್ IQ include the size and shape of the frontal lobe. Especially there are 4 lobes as I have mentioned in the first semester: frontal lobe, temporal lobe, parietal lobe and occipital lobe. Frontal lobe is there in the forehead region till this region. So this is more important. This plays a more important role in intelligence. If the frontal lobe size is more and functions of the frontal, if there is a increasing or if the frontal lobe is very active, then it has a positive impact on the intelligence. ಯಾವಾಗ ಲಲಾಟ ಪಾಲಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಇದನ್ನು ಹೇಳುತ್ತಾರೆ, ಸ್ಪೆಸಿಫಿಕ್ ಫೀಚರ್ಸ್, ಅದರಲ್ಲೂ ಕೂಡ ಒಂದು ನಿರ್ದಿಷ್ಟ ಗುಣಾಂಶಗಳು ಈ ಲಲಾಟ ಪಾಲಿಯಲ್ಲಿ ಹೆಚ್ಚಾಗಿದ್ದರೆ ಲಲಾಟ ಪಾಲಿ ಅಲ್ಲಿ ಧನಾತ್ಮಕವಾದ ಪರಿಣಾಮ ಬೀರ್ತದೆ, ಇದು ಬುದ್ಧಿಶಕ್ತಿಯ ಮೇಲೆ. ದೆನ್ ಸೈಜ್, ಇದು ಫ್ರಂಟಲ್ ಲೋಬ್ ಅಂದ್ರೆ ಲಲಾಟ ಪಾಲಿಯ ಗಾತ್ರವು ಕೂಡ ದೊಡ್ಡದಾಗಿದ್ದರೆ, ಶೇಪ್ ಅದರ ಗಾತ್ರ ಮತ್ತು ಅದರ ಆಕೃತಿ ಕೂಡ ಸರಿಯಾಗಿದ್ದರೆ ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರ್ತದೆ ಆಫ್ ದಿ ಫ್ರಂಟಲ್ ಲೋಬ್ಸ್. ದೆನ್ ದಿ ಅಮೌಂಟ್ ಆಫ್ ಬ್ಲಡ್, the blood circulations which are also happens in the brain, throughout the brain. If the frontal lobe, if the brain blood circulations happens more in the frontal lobe and more actively happens in the frontal lobe, it has a more positive impact on the intelligence. ಯಾವಾಗ ಲಲಾಟ ಪಾಲಿಯಲ್ಲಿ ರಕ್ತ ಸಂಚಾರಗಳು ಸುಸೂತ್ರವಾಗಿ ಮತ್ತು ವೇಗವಾಗಿ ನಡೀತದೋ ಅದು ಧನಾತ್ಮಕವಾಗಿ ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರ್ತದೆ. So positive, so the frontal lobe size, not only the size and shape of the frontal lobe, ಬರೇ ಗಾತ್ರ ಮಾತ್ರ ಅಲ್ಲ, ಲಲಾಟ ಪಾಲಿದು ರಚನೆ ಮತ್ತು ಗಾತ್ರ, ಅಲ್ಲಿ ಇರುವಂತ ರಕ್ತ ಸಂಚಾರ ಕೂಡ ಎಷ್ಟು ರಕ್ತ ಸಂಚಾರ ವೇಗವಾಗಿ ನಡೀತದೋ, so the fastest blood circulation or the amount of the blood which are passing through the in the frontal lobe, that has also a positive impact on the intelligence. ಅದು ಕೂಡ ಮೆದುಳಿನಲ್ಲಿ ಲಲಾಟ ಪಾಲಿಯಲ್ಲಿ ರಕ್ತದ ಸಂಚಾರಗಳು ನಡೆಯುವುದು ಕೂಡ ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರ್ತದೆ. ಅಂಡ್ ದಿ ಕೆಮಿಕಲ್ ಆಕ್ಟಿವಿಟಿ ಇನ್ ದ ಸೆನ್ಸ್ ಜೀವರಾಸಾಯನಿಕ ಅಂಶಗಳ ಚಟುವಟಿಕೆಗಳು ಕೂಡ ಅದು ಲಲಾಟ ಪಾಲಿಯ ಜೀವರಾಸಾಯನಿಕ ಅಂಶಗಳ ಚಟುವಟಿಕೆಗಳು ಕೂಡ ಇನ್ಫ್ಲುಯೆನ್ಸಸ್ ಆನ್ ಇಂಟೆಲಿಜೆನ್ಸ್, ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರ್ತದೆ.
then the total amount of gray matter, as I have mentioned, there is a two matters, gray matter and yellow matter, white matter. ಬಿಳಿ ಅಂಶಗಳು ಮತ್ತು ಬೂದಿ ಅಂಶಗಳು ಅಂತ, ಬೂದಿ ಅಂಶಗಳು ಎರಡು ಬಣ್ಣ ಇರ್ತದೆ. ನೀವು ಬ್ರೈನ್ ನೋಡಿರ್ಬೋದು ಬೂದಿ ಅಂಶಗಳು. ಈ ಬೂದು ಬಣ್ಣದ ಅಂಶ ಜಾಸ್ತಿ ಇದ್ದಷ್ಟು ಓವರ್ ಆಲ್ ಥಿಕ್ನೆಸ್ ಅಂದ್ರೆ ಬ್ರೈನ್ ಗಟ್ಟಿಯಾಗಿರ್ತದೆ, ಬೆಂದುಳು ಗಟ್ಟಿಯಾಗಿರ್ತದೆ. ದೆನ್ ಬಿಕಾಸ್ ಆಫ್ ದಿಸ್ ದ ಕಾರ್ಟೆಕ್ಸ್, ಬ್ರೈನಿನ ತೊಗಟೆ ಕೂಡ ಗಟ್ಟಿಯಾಗಿರ್ತದೆ because of this gray matters. As the brain is because of gray matters, if the cortex is also thick, then it is leads to positive intelligence, positive impact on intelligence. ಇದು ಧನಾತ್ಮಕವಾಗಿ ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರ್ತದೆ. ಗ್ರೇ ಮ್ಯಾಟರ್ ಬೂದು ಅಂಶದ ಪರಿಣಾಮದಿಂದಾಗಿ ಮೆದುಳು ಇನ್ನಷ್ಟು ಗಟ್ಟಿಯಾಗಿರೋ ಪರಿಣಾಮ, ಮೆದುಳಿನ ತೊಗಟೆ ಕೂಡ ಗಟ್ಟಿಯಾಗ್ತದೆ. ದಟ್ ಹ್ಯಾಸ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ intelligence. Then glucose, this also has an influence on the glucose metabolic rate. ಇದು ಗ್ಲೂಕೋಸ್ ಚಯಾಪಚಯ ಕ್ರಿಯೆಗೂ ಕೂಡ ಸಹಾಯ ಮಾಡ್ತದೆ. Then let's see the environmental factors. ಈಗ we have already seen the biological factors and genetic factors. Let's see the environmental factors. ಯಾವುದೆಲ್ಲ ಪರಿಸರ ಅಂಶಗಳು ಬೀಳುತ್ತದೆ ಅಂತ. ಪರಿಸರ ಅಂಶಗಳು in the sense environmental factors in the sense not seasonal things, not even our surrounding, not even our plants or our this one surroundings, this not including in the plants or soil or that things, but environmental factors in the sense our parents educational level, parents IQ level, parents occupational conditions, our own socio-economic conditions, ನಮ್ಮ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ, ನಮ್ಮ ತಂದೆ ತಾಯಿಗಳ ಎಜುಕೇಶನ್, ತಂದೆ ತಾಯಿಗಳ ವಿದ್ಯಾರ್ಹತೆ, ತಂದೆ ತಾಯಿಗಳ ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟ್, ತಂದೆ ತಾಯಿಗಳ ಬೆಂಬಲ, ಅಂಡ್ ಆಕ್ಯುಪೇಷನ್ಸ್ ಅವರ ಉದ್ಯೋಗ ಸ್ಥಿತಿ, ಅಂಡ್ ರೀಜನಲ್ ಫ್ಯಾಕ್ಟರ್ಸ್ ಅಂದ್ರೆ ನಾವು ಯಾವ ಪ್ರದೇಶದಲ್ಲಿ ಇದ್ದೇವೆ, ಅಂಡ್ ದಿ ಸ್ಕೂಲ್ ಎನ್ವಿರಾನ್ಮೆಂಟ್, ಸ್ಕೂಲ್ ಶಾಲೆಯ ವಾತಾವರಣ, and the teachers behavior, teachers intelligence level is also as an factors influence on in our intelligence. So ಶಿಕ್ಷಕರ ಬುದ್ಧಿವಂತಿಕೆ ಕೂಡ ನಮ್ಮ ಮೇಲೆ ಪರಿಣಾಮ ಬೀರ್ತದೆ. ಸೊ ಐಡೆಂಟಿಕಲ್ ಟ್ವಿನ್ಸ್ ಇದಲ್ಲದೆ ನೋಡಿ, ಐಡೆಂಟಿಕಲ್ ಟ್ವಿನ್ಸ್ ರೇಡ್ ಅ ಪಾರ್ಟ್ IQ that are less similar than identical twins reared in the same environment. ಯಾವಾಗ ಈ ತದ್ರೂಪಿ ಅವಳಿಗಳು ಅಂತ ಹೇಳಿದ್ರೆ ಒಂದೇ ರೀತಿಯ ಅವಳಿಗಳು ಅಂತ, ಭಿನ್ನ ಅವಳಿಗಳಲ್ಲ, ಒಂದೇ ರೀತಿಯ ಸಮಾನ ಅವಳಿಗಳು ಅಂತ ಹೇಳ್ತಾರೆ. Those who are born in the same ovum and sperm then split into two. If they are born like that, identical twins, they have a same genes and same genetical factors are same. If they are reared together in the same environment, if they are reared together in the same environment, ಅಂದ್ರೆ ಒಂದೇ ವಾತಾವರಣದಲ್ಲಿ ಹುಟ್ಟಿದ್ರೆ, ಒಂದೇ ತಂದೆ ತಾಯಿಯ ಜೊತೆಗೇನೆ ಹುಟ್ಟಿ ಬೆಳೆದಿದ್ರೆ ಅವರ IQ ಲೆವೆಲ್ ಅಂದ್ರೆ ಅವರ ಬುದ್ಧಿ ಅಂಕ ಒಂದೇ ರೀತಿ ಇರ್ತದೆ. ಇಫ್ ದೇ ಆರ್ ರೇರ್ಡ್ ಅಪಾರ್ಟ್, ಒಂದು ವೇಳೆ ಐಡೆಂಟಿಕಲ್ ಟ್ವಿನ್ಸ್ ತದ್ರೂಪಿ ಅವಳಿಗಳೇ ಒಂದು ವೇಳೆ ಬೇರೆ ಬೇರೆ ಪರಿಸರದಲ್ಲಿ ಬೆಳೆದ್ರೆ, ಸಿ ದೇರ್ ಜೀನ್ಸ್ ಆಲ್ಸೋ ಮ್ಯಾಟರ್ಸ್ ಬಟ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ಇನ್ಫ್ಲುಯೆನ್ಸಸ್ ಆನ್. ಒಂದು ವೇಳೆ ಅವರು ಬೇರೆ ಬೇರೆ ಪರಿಸರದಲ್ಲಿ ಬೆಳೆದ್ರೆ ದೇರ್ ಮೇ ಬಿ ಅ ಡಿಫರೆನ್ಸಸ್ ವಿ ಕ್ಯಾನ್ ಫೈಂಡ್. ಒಂದು ವೇಳೆ ವೈ, ಬಿಕಾಸ್ ದಟ್ಸ್ ದ ರೀಸನ್ ವೈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಹ್ಯಾಸ್ ಆಲ್ಸೋ ಇನ್ಫ್ಲುಯೆನ್ಸಸ್ ಆನ್ ಆರ್ ಇಂಟೆಲಿಜೆನ್ಸ್. ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಅದರಿಂದಾಗಿ ಪರಿಸರಾತ್ಮಕ ಅಂಶಗಳು ಕೂಡ, ವಾತಾವರಣ ಕೂಡ ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳುದು. ಇಫ್ ದೇ ಆರ್ ನಾಟ್ ರೇರ್, ಇಫ್ ದೇ ಆರ್ ನಾಟ್ ಗ್ರೋನ್ ಅಪ್ ಇನ್ ಅ ಸೇಮ್ ಎನ್ವಿರಾನ್ಮೆಂಟ್, ಇಫ್ ದೇ ಆರ್ ಗ್ರೋನ್ ಅಪ್ ಇನ್ ಅ ಡಿಫ್ರೆಂಟ್ ಎನ್ವಿರಾನ್ಮೆಂಟ್, ದಟ್ ಹ್ಯಾಸ್ ಆಲ್ಸೋ ಇನ್ಫ್ಲುಯೆನ್ಸಸ್. ಅದು ಕೂಡ ಇಫ್ ದೇ ಆರ್ ರೇರ್ಡ್ ಇನ್ ಅ ಡಿಫ್ರೆಂಟ್ ಎನ್ವಿರಾನ್ಮೆಂಟ್, then we can see the different IQ level in them. ಸೊ ಅವ್ರು ಒಂದು ವೇಳೆ ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದ್ರೆ ಹೆಚ್ಚು ವ್ಯತ್ಯಾಸಗಳು ಇರ್ಬೋದು, ವ್ಯತ್ಯಾಸಗಳು ಜಾಸ್ತಿ ಇರ್ತದೆ. ಇಫ್ ದೇ ಆರ್ born brought up in the same environment, then we cannot see the major differences. ಒಂದೇ ವಾತಾವರಣದಲ್ಲಿ ಬೆಳೆದ್ರೆ ಜಾಸ್ತಿ ವ್ಯತ್ಯಾಸಗಳು ಕಾಣುವುದಿಲ್ಲ. ದೆನ್ ಸ್ಕೂಲ್ ಅಟೆಂಡೆನ್ಸ್, ಹೌದು ಶಾಲೆಯ ಹಾಜರಾತಿ ಕೂಡ ಹ್ಯಾಸ್ ಆಲ್ಸೋ ಇನ್ಫ್ಲುಯೆನ್ಸಸ್ ಆನ್ ಅವರ್ IQ scores. Why? Because if we daily attend to the class, we are daily attending to the class, we are daily taking notes, and if we are daily taking
teachers lecturing, if we are concentrating on, our concentration level also has an influence on intelligence. ನಮ್ಮ ಏಕಾಗ್ರತೆ ಕೂಡ ಬುದ್ಧಿಶಕ್ತಿಯ ಪ್ರಭಾವದ ಮೇಲೆ ಕೆಲಸ ಮಾಡುತ್ತೆ, ಶಾಲೆಯ ಹಾಜರಾತಿ ಕೂಡ. ದೆನ್ ಚಿಲ್ಡ್ರನ್ ಹೂ ಬ್ರೆಸ್ಟೆಡ್ ಫಾರ್ 12 months, ನಿಮಗೆ ಇದು ಕೇಳಿರ್ಬೋದು ನಿಮ್ಮ ತಂದೆ ತಾಯಿಗಳೇ ಹೇಳುವುದು, ಯಾರು ತಾಯಿಯ ಹಾಲನ್ನು ತುಂಬಾ ತಿಂಗಳು ಕುಡಿತಾರೆ, ತುಂಬಾ ಸಮಯ ಕುಡಿತಾರೆ, ಅವರು ತುಂಬಾ ಬುದ್ಧಿವಂತರು ಇರ್ತಾರೆ ಅಂತಂತ. ಸೊ ಎಸ್ಪೆಷಲಿ ಫಾರ್ ಅ ಚಿಲ್ಡ್ರನ್, nowadays government, even hospital doctors are also prescribing the parents especially feed up to 6 months, only the breast milk, only feed breast milk for 6 months. Don't even give a milk for the child. 6 months completely give a milk, mother's milk. ಅಂದ್ರೆ 6 ತಿಂಗಳಿಗೆ ಬರೇ ತಾಯಿ ಹಾಲನ್ನು ಬಿಟ್ಟು ಬೇರೆ ಎಂಥದನ್ನು ಕೊಡಬಾರ್ದು. ಡೋಂಟ್ ಗಿವ್ ಎನಿಥಿಂಗ್ ಅದರ್ ದನ್ ದಿ ಮದರ್ಸ್ ಮಿಲ್ಕ್ ಅಂತ ಹೇಳ್ತಾರೆ. ಸೊ ದಟ್ಸ್ ದ ರೀಸನ್ ವೈ itself. Why? Because the mother's milk has, if the children are breasted for 12 months, then along with the food also, after 6 months they can give other food also. But if they continuously given a breasted out, then it has a positive impact on the intelligence. ಒಂದು ವೇಳೆ ತಾಯಿತನದ ಎದೆ ಹಾಲನ್ನೇ ಕುಡಿದು 12 ತಿಂಗಳು ಅಂದ್ರೆ 1 ವರ್ಷದ ಮಟ್ಟಿಗೆ ತಾಯಿಯ ಹಾಲನ್ನೇ ಕುಡಿದ್ರೆ ಇದು ಕೂಡ ಲಾಂಗರ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ IQ. ಇದು ಕೂಡ ಬುದ್ಧಿಶಕ್ತಿ ಅಥವಾ ಬುದ್ಧಿಅಂಕದ ಮೇಲೆ ಪ್ರಭಾವ ಬೀರ್ತದೆ. ಅದು ಕೂಡ ಅಬೌಟ್ 3.7 points at the age of 30. ಅದು ಏಜ್ 30ನೇ ವಯಸ್ಸಿನಲ್ಲಿ ನೋಡ್ಬೇಕಾದ್ರೂ ಕೂಡ ಅದರ ಪ್ರಮಾಣ ಅಷ್ಟು ಹೆಚ್ಚಿರ್ತದೆ. ಅಂದ್ರೆ 30ನೇ ವರ್ಷದವರೆಗೂ ಹಾಲು ಕುಡಿಯೋದು ಅಂತಲ್ಲ, 30ನೇ ವರ್ಷದವರೆಗೂ ಅದರ ಪ್ರಭಾವ ಇರ್ತದೆ 1 ವರ್ಷ ಹಾಲು ಕುಡಿಸಿದ್ರೆ. Socioeconomic status. Let's see what are all the factors in the socioeconomic status. IQ is a very low for lower socioeconomic individuals, and vice versa also happens. Why? Because IQ is most of the people ನಾವು ಕೇಳೋದಾದ್ರೆ ಯಾರಲ್ಲಿ ಸಾಮಾಜಿಕ ಆರ್ಥಿಕ ಮಟ್ಟ ಕಡಿಮೆ ಇರ್ತದೆ ಅವರಲ್ಲಿ ಬುದ್ಧಿಅಂಕ ಸ್ವಲ್ಪ ಕಡಿಮೆ ಇರ್ತದೆ. ವೈ? ಬಿಕಾಸ್ ದ ಪೇರೆಂಟ್ಸ್ ಕಾಂಟ್ ಏಬಲ್ ಟು ಸೆಂಡ್ ದೆಮ್ ಟು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆರ್ high-fi school or a very exaggerated school, very luxurious school. They can't able to send them to luxurious school. ಅವರಿಗೆ ಲಕ್ಸುರಿಯಸ್ ಸ್ಕೂಲ್ ಆಗಿರ್ಬೋದು, ತುಂಬಾ ಎಲ್ಲಾ ಸೌಲಭ್ಯಗಳು ಇರುವಂತಹ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಕಷ್ಟ ಆಗ್ತದೆ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯಿಂದಾಗಿ. ಅದರಿಂದಾಗಿ ಅವರು ಗೌರ್ಮೆಂಟ್ ಸ್ಕೂಲ್, ಸರ್ಕಾರಿ ಅಥವಾ ಇನ್ನು ಯಾವುದು ಸ್ಕೂಲಿಗೆ ಹೋಗುವಂತ ಸಾಧ್ಯತೆ ಇರ್ತದೆ. ಅದರಿಂದಾಗಿ ವೆನ್ ಕಂಪೇರ್ ಟು ದೋಸ್ ಹೂ ಹ್ಯಾವ್ ಅ ಹೈ ಸೋಷಿಯಲ್ ಎಕನಾಮಿಕ್ ಸಿಸ್ಟಮ್, ಯಾರದು ಸಾಮಾಜಿಕ ಮತ್ತು ಆರ್ಥಿಕ ಮಟ್ಟದಲ್ಲಿ ತುಂಬಾ ಬೆಳವಣಿಗೆ, ಕೆಲವರು ತುಂಬಾ ಶ್ರೀಮಂತಿಕೆಯಲ್ಲಿರ್ತಾರೋ ಅವರು they can give a good facilities for their children. So when compared to their children's IQ, this low social economic systems people's children's IQ is less. ಅವರ IQ ತುಂಬಾ ಕಡಿಮೆ ಇರ್ತದೆ. ಕೆಲವೊಂದ್ಸಲ ಉಲ್ಟಾ ಆಗುವಂತ ಸಾಧ್ಯತೆ ಇದೆ, ಇದರ ವಿರುದ್ಧ ಆಗುವಂತದ್ದು ಇದೆ. ಹಳ್ಳಿಯಲ್ಲಿ ಓದಿದಂತ ಮಕ್ಕಳೇ ತುಂಬಾ ಬುದ್ಧಿವಂತರು ಇರುವಂತವ್ರು ಇರ್ತಾರೆ. So the IQ difference between children adopted by upper middle class parents, those adopted by lower SES, observed approximately 12 points ಅಂತೆ. ಇಷ್ಟು ಅಂದ್ರೆ 12 ಅಂಕಗಳು ಅಂತ ಹೇಳಿದ್ರೆ 12 ಅಂಶಗಳ ಮಟ್ಟಿಗೆ ಭಿನ್ನತೆ ಕಂಡು ಬಂದಿದೆ. ದೋಸ್ ಹೂ ಹ್ಯಾವ್ ಚಿಲ್ಡ್ರನ್ ಅಡಾಪ್ಟೆಡ್ ಬೈ, ಯಾರು ಮಕ್ಕಳನ್ನು ದತ್ತು ತಗೊಂಡಿದ್ದಾರೋ ಅದು ಇಕನಾಮಿಕಲಿ ತುಂಬಾ ಫಿನಾನ್ಷಿಯಲಿ ದೋಸ್ ಹೂ ಆರ್ ರಿಚ್, those who have adopted that children's IQ is 12% is more than the low economic status children's. ಅವರ IQ ಕಂಪೇರ್ ಮಾಡಿದ್ರೆ ಅಂದ್ರೆ ಯಾರ್ದು ಆರ್ಥಿಕ ಮತ್ತು ಸಾಮಾಜಿಕ ಆರ್ಥಿಕ ಮಟ್ಟ ಕೆಳಮಟ್ಟದಲ್ಲಿ ಇರುವ ಮಕ್ಕಳಿಗೆ ಹೋಲಿಸಿದ್ರೆ ಅವರ IQ ಜಾಸ್ತಿ ಇತ್ತಂತೆ. ಉನ್ನತ ಸಾಮಾಜಿಕ ಮತ್ತು ಆರ್ಥಿಕ ಮಟ್ಟದಲ್ಲಿ ಬೆಳೆದಂತ ಮಕ್ಕಳ IQ ಜಾಸ್ತಿ ಇತ್ತಂತೆ. ಸೊ malnutrition, as I have mentioned, malnutrition ಅಂದ್ರೆ ಪೋಷಕಾಂಶಗಳ ಕೊರತೆ ಡ್ಯೂರಿಂಗ್ ದಿ ಅರ್ಲಿ ಪಾರ್ಟ್ ಆಫ್ ಲೈಫ್, ಎಸ್ಪೆಷಲಿ ನಾಟ್ ಓನ್ಲಿ ಡ್ಯೂರಿಂಗ್ ದಿ pregnancy time but also once the child get out from the mother's womb, ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ if the malnutrition happens for the children's,
ಡ್ಯೂರಿಂಗ್ ದಿ ಫಸ್ಟ್ 5 years, 5 ವರ್ಷದವರೆಗೆ, ಹುಟ್ಟಿನಿಂದ 5 ವರ್ಷದವರೆಗೆ ಒಂದು ವೇಳೆ ಪೋಷಕಾಂಶದ ಕೊರತೆಯಾದ, ದಟ್ ಈಸ್ ಆಲ್ಸೋ ರಿಸಲ್ಟ್ಸ್ ಟು ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಚಿಲ್ಡ್ರನ್ಸ್ ಇಂಟೆಲಿಜೆನ್ಸ್ ಲೆವೆಲ್. ನಾಟ್ ಓನ್ಲಿ ಆನ್ ದ ಡಿಲೇ ಫಿಸಿಕಲ್ ಗ್ರೋತ್, ಫಿಸಿಕಲ್ ಅಂದ್ರೆ ದೈಹಿಕವಾಗಿ ಕೂಡ ಕುಬ್ಜರಾಗ್ತಾರೆ, ದೈಹಿಕವಾಗಿ ಕೂಡ ಅವರು ತೆಳ್ಳಗಾಗುವುದು, ಒಣಕಲು ಶರೀರ ಹೊಂದುವಂತ ಸಾಧ್ಯತೆ ಇದೆ, ದೈಹಿಕವಾಗಿಯೂ ಕೂಡ ಪರಿಣಾಮ ಆಗ್ತದೆ ದೇಹಕ್ಕೂ ಕೂಡ. ಮತ್ತು ಮೋಟರ್ ಡೆವಲಪ್ಮೆಂಟ್ ಅಂದ್ರೆ ನಡೆದಾಡ್ಲಿಕ್ಕೆ ಅಂದ್ರೆ ನಡೆಯುವಂತಹ ಚಟುವಟಿಕೆಗಳೆಲ್ಲ ತುಂಬಾ ನಿಧಾನಕ್ಕಾಗ್ತದೆ. ಮತ್ತು ಕಾಗ್ನಿಟಿವ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್, ಇದರಿಂದಾಗಿ ಸಂಜ್ಞಾನಾತ್ಮಕ ಬೆಳವಣಿಗೆಯ ರೋಗಗಳು ಬರುವಂತ ಸಾಧ್ಯತೆ ಇದೆ. ರಿಲೇಟೆಡ್ ಟು ದ ಬ್ರೈನ್ ಡಿಸಾರ್ಡರ್, ಸಮ್ ಆಫ್ ದಿ why? Because the brain will not develop enough. That's the reason why cognitive developmental disorders also occurs, because of the malnutrition. ಸರಿಯಾದ ಪೋಷಕಾಂಶಗಳು ಸಿಗದೆ ಹೋದ್ರೆ brain development will get stuck. That's the reason why cognitive developmental disorders, or sometimes the mental disorders also occurs. Mental disorders ಅಂದ್ರೆ ಮಾನಸಿಕ ರೋಗಗಳು ಬರುವಂತ ಸಾಧ್ಯತೆ ಕೂಡ ಇರ್ತದೆ, ಪೋಷಕಾಂಶಗಳು ಸರಿಯಾಗಿ ಸಿಗದೆ ಹೋದಲ್ಲಿ 1ರಿಂದ 5ನೇ ವರ್ಷದವರೆಗೆ. Then parental educational level and occupation has also influence on their children's IQ level. See, parental educational level, as I have told already, parental educational level ಅಂತ ಹೇಳಿದ್ರೆ ತಂದೆ ತಾಯಿಗಳ ವಿದ್ಯಾರ್ಹತೆ. As we have already heard one thing, if the parents education is more, they know the educational value, they know the value of education. Because of that, they will send their children for a higher education also. ಯಾರದು ತಂದೆ ತಾಯಿಗಳಿಗೆ ವಿದ್ಯಾರ್ಹತೆ ಇರ್ತದೋ ಅವರಿಗೆ ವಿದ್ಯಾರ್ಹತೆ ಮತ್ತು ಶೈಕ್ಷಣಿಕವಾದಂತ ಶಿಕ್ಷಣದ ಮೌಲ್ಯ ಗೊತ್ತಿರ್ತದೆ. ಹಾಗಾಗಿ they will send their children to a good school, or they will give a good environmental system for their children. ಒಂದು ಪೋಷಕದಾಯಕವಾದಂತಹ ವಾತಾವರಣವನ್ನು ಕೊಡ್ತಾರೆ. ಅಂಡ್ ಆಕ್ಯುಪೇಷನ್ ಹ್ಯಾಸ್ ಆಲ್ಸೋ parental occupation. If the parental occupation is high-fi or a government occupation, they can able to send their children to the good school, or and also their economic level will be also good, so that they can give a good environment for their children. ಒಂದು ವೇಳೆ ಉದ್ಯೋಗ ಸ್ಥಿತಿ ಚೆನ್ನಾಗಿದ್ರೆ, as we have already seen, doctors children will become a doctor, and engineer students in engineering parents will become doctors, or son may become engineer. ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ ಅಂತ we can heard. But nowadays it is completely vice versa happening. In contrast to that also we can see, ಇವತ್ತಿನ ಜಗತ್ತಲ್ಲಿ ನಾವು ಇದಕ್ಕೆ ಉಲ್ಟವಾದನ್ನು, ಅದಕ್ಕೆ ತದ್ವಿರುದ್ಧವಾದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಓಕೆ, ಆದ್ರೂ ಕೂಡ parental occupation has also influence on the intelligence. ತಂದೆ ತಾಯಿಗಳ ಉದ್ಯೋಗ ಕೂಡ IQ ಲೆವೆಲ್ ಮೇಲೆ, ಮಕ್ಕಳ ಬುದ್ಧಿಯಂಕದ ಮೇಲೆ ಪ್ರಭಾವ ಬೀರ್ತದೆ. ಯಾಕೆಂತೇಳಿ ಸಿಗುವಂತ ಹಣಕಾಸು ಇರ್ಬೋದು. they know the educational why? Because those who are a very poor economic level, they doesn't know the value of education, or they will because of their financial level, they can't able to send their children to a very good school, or a very fully infrastructure facilitated school. ಅಂದ್ರೆ ಎಲ್ಲಾ ಸೌಲಭ್ಯ ಇರುವಂತಹ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಅವರಲ್ಲಿ ಸೌಕರ್ಯ ಅಥವಾ ಹಣದ ಸ್ಥಿತಿ ಇರುವುದಿಲ್ಲ. Then social factors affecting intelligence. The school the child goes to seems to have quite a major influence on IQ. See, the school factors is also influences. The ಶಾಲೆಯ ವಾತಾವರಣವು ಕೂಡ ಪರಿಣಾಮ ಬೀಳುತ್ತದೆ. School, the child goes to seems to a quite major influence. So yes, the way the school in which how the teacher teaches them, and how the teacher's behavior is also influences on their IQ. So the quality of education teaching system in kindergarten and first grade teaching is also plays a role. Kindergarten, especially in the primary level, if they will get a good educational system, not only a kindergarten but also in a primary education system, in primary education if they will get a best education
best qualitative education system, it has a positive impact on their IQ. ಒಂದು ವೇಳೆ ಪ್ರಾಥಮಿಕ ಹಂತದಲ್ಲಿ ಅವರಿಗೆ ಸರಿಯಾದಂತಹ ಗುಣಮಟ್ಟದ ಉನ್ನತ ಗುಣಮಟ್ಟದ ಶಿಕ್ಷಣ ಸಿಕ್ಕಿತ್ತು ಅಂತ ಹೇಳಿದ್ರೆ ಅವರಿಗೆ ಬುದ್ಧಿಮಟ್ಟದಲ್ಲಿ ಧನಾತ್ಮಕವಾಗಿ ಪರಿಣಾಮ ಬೀರ್ತದೆ. ಇಫ್ ದೇ ವಿಲ್ ಫೇಲ್ ಟು ಗೆಟ್ ಅ ಗುಡ್ ಎಜುಕೇಶನ್ ಸಿಸ್ಟಮ್ ಇನ್ ದೇರ್ ಎಲಿಮೆಂಟರಿ ಸಿಸ್ಟಮ್, ಇನ್ ದೇರ್ ಪ್ರೈಮರಿ ಎಜುಕೇಶನ್ ಸಿಸ್ಟಮ್, ದೆನ್ ಇಟ್ ವಿಲ್ ಕೊಲ್ಯಾಪ್ಸ್ ದೇರ್ ಇಂಟೆಲಿಜೆನ್ಸ್. ಒಂದು ವೇಳೆ ಅವರಿಗೆ ಸರಿಯಾದಂತ ವಾತಾವರಣ ಸಿಕ್ಕದೇ ಇದ್ರೆ ಅವರಿಗೆ ಪ್ರಾಥಮಿಕ ಶಿಕ್ಷಣ ಅಷ್ಟು ಗುಣಮಟ್ಟದ್ದು ಸಿಗದೆ ಹೋದಲ್ಲೂ ಕೂಡ ಕೆಟ್ಟ ಪರಿಣಾಮವಾಗುವಂತ ಸಾಧ್ಯತೆ ಹೆಚ್ಚಿದೆ ಬುದ್ಧಿಶಕ್ತಿಯ ಮೇಲೆ. ಎಸ್, ದೆನ್ ದ ಲಾಸ್ಟ್ ಫ್ಯಾಕ್ಟರ್ ಫಿಸಿಕಲ್ ಫ್ಯಾಕ್ಟರ್ಸ್. ದೈಹಿಕ ಅಂಶಗಳು ಯಾವುದೆಲ್ಲ ಅಂತ ನೋಡುವ. ಫಿಸಿಕಲ್ ಎಕ್ಸಸೈಸ್ ಹ್ಯಾಸ್ ಅ role to play in intelligence. Yes, physically, if we do the physically exercise, our body become more enthusiastic and our bodily energy metabolism rate also increases. ಚಯಾಪಚಯ ಕ್ರಿಯೆಗಳು, whatever the food we eat, it will get digest easily, and our brain also get active if we do the exercise. ಕೇಳಿರ್ಬೋದು ನೀವು, ದೈಹಿಕವಾಗಿ ವ್ಯಾಯಾಮ ಮಾಡಿದಷ್ಟು ಬ್ರೈನ್, ಇಫ್ ವಿ ಡೂ ದ ಎಕ್ಸಸೈಸ್ ಅವರ್ ಬ್ರೈನ್ ವಿಲ್ ಆಲ್ಸೋ ಬಿಕಮ್ ಮೋರ್ ಆಕ್ಟಿವ್. ಸೊ ದೈಹಿಕವಾಗಿ ಆರೋಗ್ಯ ಕೊಟ್ಟಷ್ಟು, ದೈಹಿಕವಾಗಿ ವ್ಯಾಯಾಮ ಕೊಟ್ಟಷ್ಟು ನಮ್ಮ ಮೆದುಳಿಗೆ ಇನ್ನಷ್ಟು ಚುರುಕಾಗ್ತದೆ. ದೆನ್ ವೈಲ್ ಆನ್ ಚಿಲ್ಡ್ರನ್ ಇಟ್ ಪ್ಲೇಸ್ ಅ ರೋಲ್ ಇನ್ ಕ್ರಿಯೇಟಿಂಗ್ ಅಂಡ್ ಕನ್ಸಾಲಿಡೇಟೆಡ್ ಮೆಮೊರಿ. ಸೊ ದ ಎವ್ರಿ ಚಿಲ್ಡ್ರನ್ ಇನ್ ಅ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಸಿಸ್ಟಮ್, ಇನ್ ದ ಪ್ರೈಮರಿ ಅಂಡ್ ಹೈ ಸ್ಕೂಲ್ ಎಜುಕೇಶನ್ ಸಿಸ್ಟಮ್, they have they will in timetable level they must have a PT period or especially for a PT and sports and games period. Why? Because that PT, this sports and games period, that will enlarges their brain capacity. This will have a positive impact on their intelligence. ಮಕ್ಕಳಾಗಿರ್ಬೇಕಾದ್ರೆ ಅವರಿಗೆ ಒಂದಷ್ಟು ಕ್ರಿಯೇಟಿವಿಟಿಗೆ ಅಂದ್ರೆ ಸೃಜನಶೀಲತೆಗೆ ಮತ್ತೊಂದು ಆಟೋಟಕ್ಕೆ ಒಂದಷ್ಟು ಬೆಂಬಲ ಕೊಟ್ರೆ ಅವರ ಮೆದುಳು ಇನ್ನಷ್ಟು ಚುರುಕಾಗ್ತದೆ. ಸೊ exercise enhances their brain capacity. So exercises, ಯಾವುದೇ ವ್ಯಾಯಾಮ ಅವರ ಬ್ರೈನ್, ಅವರ ಮೆದುಳಿನ ಕೆಪಾಸಿಟಿ, ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ತದೆ ಇನ್ನಷ್ಟು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಚಿಲ್ಡ್ರನ್ ಇನ್ ದೇರ್ academic calendar, academic timetable itself. They have given most of the schools give a most importance to the PT period or a sports period. So this will makes a role in creativity. So this makes them more creative and consolidating memory also. This will increases their memory capacity, ಅಂದ್ರೆ ಸ್ಮೃತಿಯ ಸಾಮರ್ಥ್ಯವನ್ನು ಕೂಡ ಜಾಸ್ತಿ ಮಾಡ್ತದೆ. ದೆನ್ ಇನ್ ಎಲ್ಡರ್ಲಿ, ದೊಡ್ಡದಾಗ್ತಾ ಹೋದಾಗೆ, ಇಟ್ ಹ್ಯಾಸ್ ಅ ರೋಲ್ ಟು ಪ್ಲೇ ಇನ್ ಮೇಂಟೈನಿಂಗ್ ಇಂಟೆಲಿಜೆನ್ಸ್ ಫಾರ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್. ಕಾರ್ಯರೂಪಕ್ಕೆ ಯಾವುದೇ ರೀತಿಯಲ್ಲೂ. ಸೊ if in their early ages, if they are continually engaging in a school activities, sports activities, that will enlarges their intelligence. In elderly, as they grown up also, this will impact on them, impact on their intelligence level, even though they are not playing in a elderly. So elderly level, ಅವರು ದೊಡ್ಡದಾಗ್ತಾ ಆಡದೆ ಹೋದ್ರು ಕೂಡ ಸಣ್ಣದಿರ್ಬೇಕಾದ್ರೆ ಆಡಿದ್ರೆ, ಸೊ ಅದು ಬ್ರೈನ್ ಡೆವಲಪ್ಮೆಂಟ್ ಮೇಲೆ, ಮೆದುಳಿನ ರಚನೆಗಳ ಮೇಲೆ, ಮೆದುಳಿನ ಕಾರ್ಯಗಳ ಮೇಲೆ ಧನಾತ್ಮಕವಾಗಿ ಪರಿಣಾಮ ಬೀರುವ ಪರಿಣಾಮ ಅವರಿಗೆ ದೊಡ್ಡದಿರ್ಬೇಕಾದ್ರೆ ಇಟ್ ವಿಲ್ ಮೈಂಟೈನ್, ಅಂದ್ರೆ ಇಂಟೆಲಿಜೆನ್ಸ್ ಫ್ಯಾಕ್ಟರ್, ಬುದ್ಧಿಶಕ್ತಿ ಅವರಲ್ಲಿ ನಿರ್ವಹಣೆ ಬೇಗ ಆಗ್ತದೆ. ದೆನ್ ಎಕ್ಸಿಕ್ಯೂಟಿವ್, ಯಾವುದೇ ಕೆಲಸವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸುಲಭ ಮಾಡ್ತದೆ. ಸಚ್ ಆಸ್ ಪ್ಲಾನಿಂಗ್, ಯಾವುದೇ ಯೋಜನೆಗಳು, ಸಚ್ ಆಸ್ ಇಟ್ ಹ್ಯಾಸ್ ಇನ್ಫ್ಲುಯೆನ್ಸಸ್ ಆನ್, ಇಟ್ ವಿಲ್ ಹೆಲ್ಪ್ ದೆಮ್ ಟು ಇನ್ ಎಲ್ಡರ್ಲಿ, ಹೆಲ್ಪ್ ದೆಮ್ ಟು plan or scheduling the mental procedure, to put the schedules, it will help them. So now let's see I will stop my presentation over here itself. We have continued, or we have finished already the definitions and the factors influences on the intelligence factors. See, let's see the references. These are all my references. Thank you for hearing my sessions. If you have any doubts, please put it in the WhatsApp group. Thank you one and all.